ಇದು ಬರೀ 1,85,000 ರೂಪಾಯಿ, ಅದರಲ್ಲೂ ನೆಗೋಷಿಯಬಲ್ ಇರುವಂತದ್ದು. ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ಗಾಡಿ ಬರೀ 2,95,000, ಅದರಲ್ಲೂ ನೆಗೋಷಿಯಬಲ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 1,85,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. 2,45,000 ಆಗುತ್ತೆ. 45,000 ರೂಪಾಯಿಗೆ 16 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಬರೀ 36,000 ಓಡಿದೆ. ಬನ್ನಿ 3,45,000 ರೂಪಾಯಿ ಫೈನಲ್ ಮಾಡ್ಕೊಡೋಣ. 5,85,000 ರೂಪಾಯಿ ಮಾಡೋಣ. 3,25,000 ರೂಪಾಯಿ ಹೇಳ್ತಾ ಇರೋದು. ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ 3,15,000 ರೂಪಾಯಿ ಕೊಡೋಣ ಸರ್. ಇದು ಬಂದು 2,85,000 ಕೋಟಿಂಗ್. ಬನ್ನಿ 5,10,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಕೊಡೋಣ 2,85,000, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 6 ಲಕ್ಷ ನೆಗೋಷಿಯಬಲ್ ಮಾಡ್ಕೊಡೋಣ. 11,40,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. 475 ಫೈನಲ್ ಆಗುತ್ತೆ. 475 ಮಾಡಿ ಸರ್. 4,05,000 ರೂಪಾಯಿ, ಅದರಲ್ಲೂ ನೆಗೋಷಿಯಬಲ್. 5,75,000, ಅದರಲ್ಲೂ ನೆಗೋಷಿಯಬಲ್. ಖಂಡಿತ ಮಾಡ್ಕೊಡೋಣ. ಗಾಡಿ ನೋಡಿ ಸರ್, ಬರೀ 23,000 ಓಡಿರೋ ಗಾಡಿ ಸರ್. ನಮ್ಮ ಲೊಕೇಶನ್ ಬಂದು ನಾಗರಬಾವಿ BDA ಕಾಂಪ್ಲೆಕ್ಸ್. ಕೆಳಗಡೆ ನಂಬರ್ ಕೂಡ ಕೊಟ್ಟಿರ್ತೀವಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿ, ಎಲ್ಲ ಕ್ಲಿಯರ್ ಮಾಡಿ ಕೊಡೋಣ. ಬಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಆಲ್ಮೋಸ್ಟ್ ನಿಮ್ಗೆ ಗಾಡಿ ತೋರಿಸಿರೋವೆಲ್ಲ ಗುಡ್ ಕಂಡೀಷನ್ ವೆಹಿಕಲ್ಲು. ಅದರಲ್ಲೂ ಏನಾದರೂ ನಿಮಗೆ ಡೌಟ್ಸ್ ಬಂದು ನಮಗೆ ಗಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದರೆ ತಗೊಬನ್ನಿ, ನಿಮ್ಮ ಅಮೌಂಟ್ ನೀವು ತಗೊಂಡೋಗಿ. ಇಲ್ಲ ಅಂದರೆ ಬೇರೆ ಗಾಡಿ ನೋಡಿ, ಯಾವ ಗಾಡಿ ಬೇಕೋ ನಿಮಗೆ ಕೊಡೋಂಥ ವ್ಯವಸ್ಥೆ ನಮ್ಮಲ್ಲಿ ಇರುತ್ತೆ. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಲ್ವಾ? ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಡೌಟ್ಸೇ ಬೇಡ, ತಗೊಂಡೋಗಿ ನಿಮ್ಮ ಮೆಕ್ಯಾನಿಕಲ್ ಶೋರೂಮಿಗೆ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ಡೌಟ್ಸ್ ಇದ್ರೆ ಆ ಗಾಡಿ ಬಿಟ್ಟು ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು ನೀವು. ಮೀಟರ್ ಟ್ಯಾಂಪರಿಂಗ್ ಆಗಿದ್ರೆ ಖಂಡಿತ ಇದ್ರೆ ಅದನ್ನ ವಾಪಸ್ ತಗೊಂತೀವಿ, ವಾಪಸ್ ಕೊಡ್ತೀವಿ ಗಾಡಿ. ಇಲ್ಲಿರೋ ವೆಹಿಕಲ್ ಅಲ್ಲಿ ಯಾವುದೇ ವೆಹಿಕಲ್ ತಗೊಂಡ್ರು ಮೀಟರ್ ಟ್ಯಾಂಪರಿಂಗ್ ಇರಲ್ಲ, ಹಾಗೆ ಆಕ್ಸಿಡೆಂಟ್ ಇರಲ್ಲ. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಅದು 100% ಗ್ಯಾರಂಟಿ. ನಿಮ್ಗೆ ಆಕ್ಸಿಡೆಂಟ್ ಆಗಿದೆ ವೆಹಿಕಲ್ ಅಂತ ಹೇಳಿದ್ರೆ ಗಾಡಿ ತಗೊಂಬಂದು ಕೊಟ್ಟು ಬೇರೆ ಗಾಡಿ ತಗೊಂಡೋಗಿ ತಗೊಂಡೋಗ್ಬೋದು. ಮೀಟರ್ ಟ್ಯಾಂಪರಿಂಗ್ ಆಗಿದೆ ಅಂತ ಅಷ್ಟೇನೆ, ನೀವು ಗಾಡಿನ ಮೀಟರ್ ಟ್ಯಾಂಪರಿಂಗ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ, ಅದನ್ನ ಬೇರೆ ಗಾಡಿ ಕೊಟ್ಟು ಬೇರೆ ಗಾಡಿ ತಗೊಂಡೋಗಿ. ಅಷ್ಟು 100% ದಯವಿಟ್ಟು ತಗೊಂಡೋಗೋದಕ್ಕೆ ಮುಂಚೆ ಒಂದ್ಸಾರಿ ಚೆಕ್ ಮಾಡಿಸ್ಕೊಂಬಿಡಿ. ಡೌಟ್ಸ್ ಇತ್ತ ಬೇರೆ ಗಾಡಿ ಚೇಂಜ್ ಮಾಡ್ಕೊಳ್ಳೋಣ. ಒಂದಿಲ್ಲ ಅಂದ್ರೆ 2 ಸತಿ ಚೆಕ್ ಮಾಡ್ಕೊಳ್ಳಿ. ಒಬ್ರಿಲ್ಲ ಅಂದ್ರೆ ಇಬ್ರು ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದು ಚೆಕ್ ಮಾಡಿಸ್ಕೋಬಹುದು. ಖಂಡಿತ ಸರ್. ಅಣ್ಣ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಮೊದಲಿಗೆ ಎಲೆಕ್ಟ್ರಿಕ್ ಗಾಡಿ ತೋರ್ಸೋಣ. 2024 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 20,000 ಓಡಿದೆ. 2024 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 20,000 ಓಡಿರುವಂತ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್. ಒಂದು ಸಾರಿ ಚಾರ್ಜ್ ಮಾಡ್ತು ಅಂತಂದ್ರೆ 200 ಕಿಲೋಮೀಟರ್ ಬರುತ್ತೆ. 200 ಕಿಲೋಮೀಟರ್ ಬರುತ್ತೆ ಕನ್ಫರ್ಮ್. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 7,05,000 ಹೇಳ್ತಾರೆ. 7,05,000 ಹೇಳ್ತಾರೆ. ಒಂದು 6,95,000 ರೂಪಾಯಿ ಆಗುತ್ತೆ. 6,95,000 ರೂಪಾಯಿಗೆಲ್ಲ ಫೈನಲ್ ಆಗುತ್ತೆ. ಗಾಡಿ ಯಾವ ಕಂಡೀಷನ್ ಆಗಿದೆ ನೋಡಿ ಸರ್, ತುಂಬಾ ಚೆನ್ನಾಗಿದೆ ಗಾಡಿ. ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಹೊಸ ಸೀಟ್ ಕವರ್ಸ್. ಗಾಡಿ ಮಾತ್ರ ಶೋರೂಮ್ ಟೇಸ್ಟ್ ಅಲ್ಲಿ ಇದೆ. ಒಂದು ವಾಶ್ ಮಾಡಿ ಕೊಡ್ತೀವಿ ಕೊಡ್ಬೇಕಂತಂದ್ರೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ವೆಹಿಕಲ್. 200 ಕಿಲೋಮೀಟರ್ ಬರುತ್ತೆ. ಬನ್ನಿ ಸರ್, ಆದಷ್ಟು ಬೇಗ ಬನ್ನಿ. ಎಲೆಕ್ಟ್ರಿಕ್ ವೆಹಿಕಲ್ಗೆ ತುಂಬಾ ಡಿಮ್ಯಾಂಡೆಡ್ ಇದೆ. 24 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಅಣ್ಣ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಕ್ವಿಡ್ ಬಂದು ಲೋ ಬಜೆಟ್ ಅಲ್ಲಿ ಹೈ ಮಾಡಲ್ ಗಾಡಿ. 16 ಮಾಡಲು ಸೆಕೆಂಡ್ ಓನರ್ RXL. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು 2,65,000 ಕೋಟಿಂಗ್ ಹೇಳೋದು. ಬನ್ನಿ 2,45,000 ರೂಪಾಯಿ ಮಾಡ್ಕೊಡೋಣ. 2,45,000 ಆಗುತ್ತೆ. 2,45,000 ರೂಪಾಯಿಗೆ 16 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಬರೀ 36,000 ಓಡಿದೆ. ಬರೀ 36,000 ಓಡಿದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರುತ್ತೆ. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಮಾತ್ರ ಕ್ಲಾಸ್ ಆಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಹಿಂಗಡೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ವಿತ್ ಸಿಸ್ಟಮ್ ಕೂಡ ಇದೆ. ಬರೀ 2,45,000 ರೂಪಾಯಿ ಕೊಡೋಣ. ಬರೀ 2,45,000 ರೂಪಾಯಿಗೆ ಈ ವೆಹಿಕಲ್ ಆಗುತ್ತೆ. ಬನ್ನಿ ಸರ್, ನನ್ನ ನಂಬರ್ ಫಾಲೋ ಮಾಡ್ಕೊಂಡ್ ಬನ್ನಿ. ಇನ್ನೂ 5,000 ಹೆಚ್ಚು ಕಡಿಮೆ ಮಾಡಿ ಒಳ್ಳೆ ಪ್ರೈಸಲ್ಲಿ ಕೊಡೋಣ. ನೋಡಿ, ಅಣ್ಣನ ನಂಬರ್ ಹಾಕಿರ್ತೀನಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನ ಒಂದ್ 5,000 ರೂಪಾಯಿ ನೆಗೋಷಿಯೇಟ್ ಮಾಡಿ ಬೇರೆ ಕೊಡ್ತಾರೆ. ಅಣ್ಣ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು ಬಂದು 2017 ಮಾಡಲು ಸಿಂಗಲ್ ಓನರ್. 39,000 ಓಡಿದೆ. ಬರೀ 39,000 ಡ್ರಿವನ್ ಆಗಿರೋದು. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಅದರಲ್ಲೂ ಆಟೋಮೆಟಿಕ್. ಗಾಡಿ ತುಂಬಾ ಚೆನ್ನಾಗಿದೆ. ಗುಡ್ ಕಂಡೀಷನ್ ವೆಹಿಕಲ್. ನೋಡಿ ಸರ್, ನಮ್ಮಲ್ಲಿ ಮೀಟರ್ ಟ್ಯಾಂಪರಿಂಗ್ ಇರಲ್ಲ. ಗಾಡಿ ಕೂಡ ಗುಡ್ ಕಂಡೀಷನ್ ಆಗಿರ್ತವೆ. ಇದು ಕೂಡ ಒಳ್ಳೆ ಮೈಲೇಜ್ ಬರುತ್ತೆ. 17 ಸೆಕೆಂಡ್ ಸಿಂಗಲ್ ಓನರ್ ವೆಹಿಕಲ್ ಆಗಿರೋದ್ರಿಂದ ಇದು ಬಂದು 3,60,000 ಹೇಳ್ತಾ ಇದೀವಿ. ಬನ್ನಿ 3,45,000 ರೂಪಾಯಿ ಫೈನಲ್ ಮಾಡಿಕೊಡೋಣ. 3,45,000 ರೂಪಾಯಿಗೆ ಫೈನಲ್ ಆಗುತ್ತೆ. ಖಂಡಿತ ಗುಡ್ ಕಂಡೀಷನ್ ವೆಹಿಕಲ್ ಸರ್.
ಅದ್ರ ಜೊತೆಗೆ ನಿಮ್ಮ ಹತ್ರ ಇರೋದೆಲ್ಲ ಆಲ್ಮೋಸ್ಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಲ್ವಾ ಅಣ್ಣ? ಫ್ರೀ ವೆಹಿಕಲ್, ಮೀಟರ್ ಟ್ಯಾಂಪರಿಂಗ್ ಆಗಿರಲ್ಲ, ಗಾಡಿನೂ ಕೂಡ ತುಂಬಾ ಚೆನ್ನಾಗಿರ್ತವೆ. ಕೊಡಬೇಕು ಅಂದ್ರೆ ಒಂದು ವಾಶ್ ಮಾಡಿ ಕೊಡಬೇಕು, ಅಷ್ಟೇ ಗಲೀಜಾಗಿರ್ತವೆ. ಬಿಟ್ರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ವೆಹಿಕಲ್. ಹಾಗೆ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋದು. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್, ನೆಕ್ಸ್ಟ್ ವೆಹಿಕಲ್ ಬಂದು ಶಿಫ್ಟ್ 2019 ಮಾಡಲು ಸಿಂಗಲ್ ಓನರ್ ಗಾಡಿ, 62,000 ಓಡಿದೆ. ಆಟೋಮೆಟಿಕ್ ವೆಹಿಕಲ್, ಆಪಲ್ ಶೇಪ್ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್ ತುಂಬಾ ಜನ ಕೇಳ್ತಾ ಇರ್ತಾರೆ. ಶಿಫ್ಟ್ ಅಲ್ಲಿ ಆಟೋಮೆಟಿಕ್ ವೆಹಿಕಲ್ ಬೇಕು ಅಂತ ಕೇಳ್ತಾರೆ. ಬನ್ನಿ ಸರ್ ನಮ್ಮ ಶೋರೂಮ್ಗೆ, ಗಾಡಿ ತುಂಬಾ ಚೆನ್ನಾಗಿದೆ. ಅಣ್ಣ ಇದ್ರ ಆಸ್ಕಿಂಗ್ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು ಆಸ್ಕಿಂಗ್ ಪ್ರೈಸ್ ಗಿನ್ನ ಮೊದಲಾಗಿ ಇಂಟೀರಿಯರ್ ಎಲ್ಲ ತೋರಿಸಿ, ಗಾಡಿ ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇದಂಗಿದೆ. ಅದ್ರ ಜೊತೆಗೆ ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಮಾತ್ರ ಸೂಪರ್ ಆಗಿದೆ, ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಹಾಗೆ ವೀಕ್ಷಕರ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಲೆದರ್ ಸೀಟ್ ಕವರ್ಸ್, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದ್ದಂಗಿದೆ. ಹಾಗೆ ನೀವು ಬ್ಯಾಕ್ ಸೈಡ್ ಅಷ್ಟೇ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಅಣ್ಣ ಇದ್ರ ರೇಟ್ ಹೇಳಿ ಅಣ್ಣ. ಸರ್, ಇದು ಬಂದು 5,95,000 ಕೋಟಿಂಗ್ ಇರೋದು, ಕಸ್ಟಮರ್ ಕೋಟಿಂಗು. ಒಂದು 5,85,000 ರೂಪಾಯಿ ಮಾಡೋಣ. ಸ್ವಲ್ಪ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ತನಕ ಲೋನ್ ಕೂಡ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 80% ಲೋನ್ ಆಗುತ್ತೆ, ಖಂಡಿತ ಮಾಡಿಸ್ಕೊಡೋಣ. ಹಾಗೆ ನಮ್ಮ ವೀಕ್ಷಕರು, ನಮ್ಮ ವೀಕ್ಷಕರಿಗೆ ಯಾರು ನಮ್ಮ ಪೇಜ್ ನ ಲೈಕ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾರೆ, ಅವರಿಗೆ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡಿ ಪ್ರೈಸ್ ಅಲ್ಲಿ ಕೊಡೋಣ. ಬನ್ನಿ, ಗಾಡಿ ನೋಡ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋಣ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್, I20 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಬರೀ 42,000 ಓಡಿದೆ. ಬರೀ 42,000 ಓಡಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಕಲರ್ ಬಂದು ವೈಟ್ ಕಲರ್ ನೋಡ್ತಾ ಇದ್ದಾರೆ. ನಿಮ್ಗೆ ಗಾಡಿ ಗುಡ್ ಕಂಡೀಷನ್ ಆಗಿದೆ. ಹಂಗೆ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ. 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹೌದು ಸರ್. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ವೆಲ್ ಮೇಂಟೈನ್ ಆಗಿರುವಂತ ಇಂಟೀರಿಯರ್. ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಸೀಟ್ ಕವರ್ಸ್ ಹಾಕೋಬಹುದು. ವಿತ್ ಸಿಸ್ಟಮ್ ಕೂಡ ಇದೆ, ಕಂಪನಿ ಸಿಸ್ಟಮ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಅಣ್ಣ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಸರ್, ಇದು ಕೋಟಿಗೆ ಬಂದು 3,25,000 ಹೇಳ್ತಾರೆ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ 3,15,000 ರೂಪಾಯಿ ಆಗುತ್ತೆ. 3,25,000 ರೂಪಾಯಿ ಹೇಳ್ತಾ ಇರೋದು. ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ 3,15,000 ರೂಪಾಯಿ ಕೊಡೋಣ, ಫೈನಲ್ ಆಗುತ್ತೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್, ಈ ವೆಹಿಕಲ್ ಬಂದು ಪೋಲೋ ಕಂಫರ್ಟ್ ಲೈನು 2010 ಮಾಡಲು ಸೆಕೆಂಡ್ ಓನರು. ಬರೀ 46,000 ಓಡಿದೆ. ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಕೂಡ ಬರುತ್ತೆ. ಸ್ವಲ್ಪ ಟೈರ್ ಮೈನಸ್ ಇದೆ. ಅದು ಬಿಟ್ರೆ ಬೇರೆ ಎಲ್ಲ ಕಂಡೀಷನ್ ಗುಡ್ ಕಂಡೀಷನ್ ವೆಹಿಕಲ್. ಇದರದ ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಸರ್, ಇದು ಬಂದು 2,85,000 ಕೋಟಿಂಗ್. ಬನ್ನಿ, ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. 2,85,000 ಕೋಟಿಂಗ್ ಇದೆ. ಸ್ವಲ್ಪ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಆನ್ ಟೇಬಲ್ ಅಲ್ಲಿ ಒಂದು 5,000 ಖಂಡಿತ ಮಾಡ್ಕೊಡೋಣ. ಬನ್ನಿ ಸರ್. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಮೇಂಟೈನ್ ಆಗಿರುವಂತದ್ದು. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು. ಡೆಂಟು ಸ್ಕ್ರಾಚ್ ಏನು ಇಲ್ಲ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಸಿಸ್ಟಮ್ ಕೂಡ ಇದೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ನೀವು. ಗಾಡಿ ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್, ಇದು ಬಂದು ಬೀಟು 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಬರೀ 73,000 ಓಡಿದೆ. LS ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಕೂಡ ಬರುತ್ತೆ ಸರ್. ವಿತ್ ಮ್ಯಾಗ್ ಕೂಡ ಇದೆ. ಮ್ಯಾಗ್ ವೀಲ್ ಕೂಡ ಬರುತ್ತೆ. ಗಾಡಿ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ. 4x4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿರುವಂತದ್ದು. ಚವರ್ಲೆಟ್ ಬೀಟು ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. 1,85,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. 1,85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ಗಾಡಿ ನೋಡಿ ಸರ್, ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ ಇದು. ಹಾಗೆ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ವೆಲ್ ಮೇಂಟೈನ್ಡ್, ವೆಲ್ ಕ್ಲಾಸ್ ಮೇಂಟೈನ್ ಆಗಿರುವಂತ ಇಂಟೀರಿಯರ್. ಹಾಗೆ ನೋಡಿ ನಿಮಗೆ ಸಿಸ್ಟಮ್ ಕೂಡ ಇದೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಅಂತೂ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಹಾಕಿದ್ದಾರೆ.
ಹಾಗೆ ಬ್ಯಾಕ್ ಸೈಡ್ ನೋಡ್ತಿರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. 1,85,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವೋಲ್ಸ್ ವ್ಯಾಗನ್ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ವೆಂಟೋ ಇದು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 88,000 ಚೇಂಜ್ ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ವೇರಿಯಂಟ್, ಅದರಲ್ಲೂ ಸಡನ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡೋದಾದ್ರೆ ನೀವು ನೋಡಿ ಸರ್, ವಿತ್ ಬ್ರಾಂಡ್ ನ್ಯೂ ಟೈರ್ ಇದೆ, 4x4 ಬ್ರಾಂಡ್ ನ್ಯೂ ಟೈರ್ ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಒಳ್ಳೆ ಲೆದರ್ ಸೀಟ್ಸ್, ಕಂಪ್ನಿ ಇದು ಸಿಸ್ಟಮ್ ಕೂಡ ಇದೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಮುಂದೆ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗ್ಲಿ, ಡೆಂಟ್ಸ್ ಆಗ್ಲಿ ಏನು ಇಲ್ಲ, ಗುಡ್ ಕಂಡೀಷನ್ ವೆಹಿಕಲ್ ಸರ್ ಇದು. ಇದರದ ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಸರ್ ಕೊಡೋಣ, ಒಂದು 2,85,000, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ಒಂದು 2,85,000 ರೂಪಾಯಿಗೆ ವೆಹಿಕಲ್ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ವೆಹಿಕಲ್. 4x4 ಬ್ರಾಂಡ್ ನ್ಯೂ ಟೈರ್ ಇರ್ತಕ್ಕಂಥದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ವೀಕ್ಷಕರೇ, ಒಂದ್ಸತಿ ವಿಸಿಟ್ ಮಾಡಿ. ಅಣ್ಣ ಹೋಂಡಾ ಸಿಟಿ, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದೊಂದು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 82,000 ಓಡಿದೆ. ವಿ ವರ್ಷನ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ. ಶೋರೂಮ್ ಟೆಸ್ಟ್ ಎಲ್ಲ ಐತೆ ಸರ್. ವಿತ್ ಶೋರೂಮ್ ಕಂಡೀಷನ್ ಏನಿದೆ ಹಂಗೆ ಇದೆ. ಒಂದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇಂಟೀರಿಯರ್ ನೋಡೋದಾದ್ರೆ ನೋಡಿ, ಗಾಡಿ ತುಂಬಾ ಚೆನ್ನಾಗಿದೆ, ತಗೊಂಡ್ ಮಾಡ್ಸೋ ಅಂತದ್ದು ಏನಿರಲ್ಲ. ಹಾಗೆ ವಿತ್ ಅಲಾಯ್ಸ್ ಬರ್ತಕ್ಕಂಥದ್ದು. ಟೈರ್ ಗಳೆಲ್ಲ 70 to 80% ಇರುವಂತ ಟೈರ್ಗಳು. ಹಾಗೆ ನೀವು ಬಟನ್ ಸ್ಟಾರ್ಟ್ ಬರುತ್ತೆ ಸರ್, ವಿತ್ ಬಟನ್ ಸ್ಟಾರ್ಟ್ ಬರ್ತಕ್ಕಂಥದ್ದು. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು ವಿತ್ ಸಿಸ್ಟಮ್. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಅಷ್ಟೇ ಚೆನ್ನಾಗಿ ವೆಲ್ ಕ್ಲಾಸ್ ಮೇಂಟೈನ್ ಆಗಿರುವಂತ ವೆಹಿಕಲ್. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಅಣ್ಣ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ಲೋನ್ ಕೂಡ ಆಗುತ್ತೆ. ಇದು 6 ಲಕ್ಷ ನೆಗೋಷಿಯಬಲ್ ಮಾಡಿಕೊಡೋಣ. ಇದು 6 ಲಕ್ಷ ನೆಗೋಷಿಯಬಲ್ ಆಗುತ್ತಣ್ಣ. ಹೋಂಡಾ ಸಿಟಿ ನೋಡಿ, ನೀವು ನೋಡ್ತಾ ಇರ್ಬೋದು, ವಿತ್ ಸಿಡಾನ್ ವೆಹಿಕಲ್. 6 ಲಕ್ಷ ಅದರಲ್ಲೂ ನೆಗೋಷಿಯಬಲ್. 6 ಲಕ್ಷ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80-85% ಲೋನ್ ಕೂಡ ನಾವು 80 to 85% ಗುಡ್ ಕಂಡೀಷನ್ ವೆಹಿಕಲ್ ಸರ್ ಇದು. ಹೇಳಿದ್ರೆ ಲೋನ್ ಕೂಡ ಆಗುತ್ತೆ. ವೆಲ್ ಮೇಂಟೈನ್, ವೆಲ್ ಕ್ಲಾಸ್ ಆಗಿರುವಂತ ವೆಹಿಕಲ್. ಬರೀ 6 ಲಕ್ಷ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುವಂತ ವೆಹಿಕಲ್. ಅಣ್ಣ ಟಾಟಾ, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್. ನೆಕ್ಸ್ಟ್ ವೆಹಿಕಲ್ ಬಂದು ಟಾಟಾ ನೆಕ್ಸಾನ್ XZ ಪ್ಲಸ್ ಟಾಪ್ ಅಂಡ್ ವೆಹಿಕಲ್. 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ 50,000 ಓಡಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಕೂಡ ಬರುತ್ತೆ. ಶೋರೂಮ್ ಟೆಸ್ಟ್ ಎಲ್ಲ ಐತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ನೀವು ಕಂಡೀಷನ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ 90% ಟೈರ್ ಕಂಡೀಷನ್ ಇದೆ. 90% ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ವಿತ್ ಅಲೈಸ್ ಕೂಡ ಬರ್ತಕ್ಕಂಥದ್ದು. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಟಾಪ್ ಅಂಡ್ ವೇರಿಯಂಟ್. ಇಂಟೀರಿಯರ್ ನೋಡೋದಾದ್ರೆ ನೋಡಿ, ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 50,000 ಓಡಿರ್ತಕ್ಕಂಥ ವೆಹಿಕಲ್ ಇದು. ಒಂದು ಪ್ರೀಮಿಯಂ ವೆಹಿಕಲ್ ಗೆ ಏನು ಇಂಟೀರಿಯರ್ ಇರುತ್ತೋ ಆ ಇಂಟೀರಿಯರ್ ಇದೆ. ಟಾಟಾ ಅಂದ್ರೆ ನೀವು ಕ್ವಾಲಿಟಿ ಇನ್ ಬಿಲ್ಟ್ ಗೆ ನೀವು ಮಾಡಿಸಿದಂತ ವೆಹಿಕಲ್. ಹಾಗೆ ನೋಡಿ, ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಕಪ್ ಹೋಲ್ಡರ್ ಬರ್ತಕ್ಕಂಥದ್ದು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಅಣ್ಣ ಇದ್ರ ಆಸ್ಕಿಂಗ್ ಪ್ರೈಸ್ ಪೆಟ್ರೋಲ್ ವೇರಿಯಂಟ್. ಇದಕ್ಕೂ ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 90-80% ತನಕ, 80-85% ತನಕ ಲೋನ್ ಕೂಡ ಮಾಡ್ಸೋಣ. 6,95,000 ನೆಗೋಷಿಯಬಲ್ ಆಗುತ್ತೆ. 6,95,000 ಅದು ಆನ್ ಟೇಬಲ್ ಕೂತ್ಕೊಂಡ್ರೆ ಬನ್ನಿ ಮಾಡ್ಕೊಡೋಣ. ಫಸ್ಟ್ ವೆಹಿಕಲ್ ನೋಡ್ಕೊಳ್ಳಿ ಸರ್, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತಂದ್ರೆ ಹೆಚ್ಚು ಕಡಿಮೆ ರೇಟಲ್ಲಿ ಮಾಡ್ಕೊಡೋಣ ಬನ್ನಿ ಸರ್. ಅಣ್ಣ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಇದು ಶಿಫ್ಟ್ VXI 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 92,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗುಡ್ ಕಂಡೀಷನ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಏನಪ್ಪಾ ಅಂತಂದ್ರೆ ಸ್ವಲ್ಪ ಗಲೀಜಾಗಿದೆ, ಕೊಡ್ಬೇಕಂತಂದ್ರೆ ನೀಟಾಗಿ ವಾಶ್ ಮಾಡಿಕೊಟ್ರೆ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ ಇದು. ಸುತ್ತ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಣ್ಣ ಸ್ವಲ್ಪ ಗಲೀಜ್ ಆಗೇ ಆಗುತ್ತೆ. ಇಂಟೀರಿಯರ್ ತೋರಿಸಿ, ಗಾಡಿ ಓಡಿರೋದಿಷ್ಟು. ನೀವು ಎಕ್ಸ್ಟೀರಿಯರ್ ನೋಡಿದಾಗ ಗಲೀಜ್ ಆಗಿದೆ ಅನ್ಕೋಬಹುದು, ಆದ್ರೆ ಇಂಟೀರಿಯರ್ ನೋಡಿ, ನಿಮ್ಗೆ ಇಂಟೀರಿಯರ್ ನೋಡಿದ್ರೆ ಗಾಡಿ ಯಾವ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಂತೂ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು, ಬ್ರಾಂಡ್ ನ್ಯೂ ಸೀಟ್ ಕವರ್ಸ್ ಇದ್ದಂಗಿದೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತದೆ. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮಗೆ 80% ಟೈರ್ ಕಂಡೀಷನ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಟೈರ್ ಕಂಡೀಷನ್ ಕೂಡ ಇದೆ. ಅಣ್ಣ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ? ಸರ್ ಸಣ್ಣ ಪುಟ್ಟ ಒಂದು ಸ್ಕ್ರಾಚಸ್ ಕೂಡ ಇಲ್ಲ ಗಾಡಿ. ಚಿಕ್ಕ ಪುಟ್ಟದ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಇಲ್ಲದೆ ಇರುವಂತ ವೆಹಿಕಲ್. ತುಂಬಾ ಚೆನ್ನಾಗಿದೆ. 485 ನೆಗೋಷಿಯಬಲ್. 485 ನೆಗೋಷಿಯಬಲ್. ಬನ್ನಿ ಸರ್, ನೀವು ಆನ್ ಟೇಬಲ್ ಕೂತ್ಕೊಂಡ್ರೆ
100% ನೆಗೋಷಿಯಬಲ್ ಆಗುತ್ತಲ್ಲ ಅಣ್ಣ? ಸರ್ ಖಂಡಿತ ಮಾಡಿಸ್ಕೊಡೋಣ. ಫಸ್ಟ್ ಗಾಡಿ ಓಕೆ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಕುಂತ್ಕೊಂಡು ಹೆಚ್ಚು ಕಡಿಮೆ ರೇಟಲ್ಲಿ ಮಾಡ್ಕೊಡೋಣ. ಅದು ನಮ್ಮ ಚಾನೆಲ್ ಇಂದ ಬರುವಂತ ನಮ್ಮ ವೀಕ್ಷಕರಿಗೆ ಇನ್ನೊಂದು ಬನ್ನಿ ಸರ್, ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. ಅಣ್ಣ ಕಿಯಾ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಣ್ಣ? ಸರ್ ಕಿಯಾದಲ್ಲಿ ಸೋನೆಟ್ ಡೀಸೆಲ್ ವೇರಿಯಂಟ್ 22 ಮಾಡಲು ಸಿಂಗಲ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ, ವಿತ್ ಸನ್ರೂಫ್ ಕೂಡ ಬರುತ್ತೆ. 2022 ಮಾಡಲು ಸಿಂಗಲ್ ಓನರ್ ಕಿಯಾ ಸೊನೆಟೊ ವಿತ್ ಸನ್ರೂಫ್ ಬರ್ತಕ್ಕಂಥ ವೆಹಿಕಲ್ ಬರುತ್ತೆ. ಇದು ಬಂದು ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲು, ಏರ್ ಬ್ಯಾಗು ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೊಳ್ಳಿ, ಶೋರೂಮ್ ತಗೊಂಡು ಹೋಗ್ತೀರಾ ಚೆಕ್ ಮಾಡಿಸ್ಕೊಳ್ಳಿ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತಂದ್ರೆ ಸರ್ 11,40,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 11,40,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ಫಸ್ಟ್ ನಿಮ್ ಗಾಡಿ ಓಕೆ ಮಾಡ್ಕೊಳ್ಳಿ, ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಒಳ್ಳೆ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ವಿತ್ ಸನ್ರೂಫ್ ಕೂಡ ಇದೆ, ಕಸ್ಟಮರ್ಗೆ ಗೊತ್ತಾಗಲ್ಲ ಇಲ್ಲಿ, ಯಾಕಂದ್ರೆ ಧೂಳು ಕುಂತಿರೋದ್ರಿಂದ ಕಾಣಿಸ್ತಾ ಇಲ್ಲ. ವಿತ್ ಸನ್ರೂಫ್ ಕೂಡ ಬರುತ್ತೆ. ವಿತ್ ಸನ್ರೂಫ್ ಕೂಡ ಬರ್ತಕ್ಕಂಥ ವೆಹಿಕಲ್. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂತದ್ದು. ಡಸ್ಟ್ ಆಗಿದೆ ಅನ್ನೋದು ಬಿಟ್ರೆ ಇನ್ನೇನು ಅಲ್ಲ, ವಾಶ್ ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ನೀವು ಟೈರ್ ಕಂಡೀಷನ್ ನೋಡ್ಬೋದು, ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇರುವಂಥದ್ದು, ಬ್ರ್ಯಾಂಡ್ ನ್ಯೂ 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂಥದ್ದು. ಹಾಗೆ ನೀವು ಇಂಟೀರಿಯರ್ಗೆ ಬಂದರೆ ಇಂಟೀರಿಯರ್ಗೆ ಒಂದು ಪ್ರೀಮಿಯಂ ವೆಹಿಕಲ್ಗೆ ಏನು ಇಂಟೀರಿಯರ್ ಇರುತ್ತೋ ಆ ಇಂಟೀರಿಯರ್ ಎಲ್ಲ ಈ ವೆಹಿಕಲ್ ಅಲ್ಲಿ ಇದೆ. ನೀವು ನೋಡಿ, ಹಾಗೆ ನೀವು ಡಿಸ್ಪ್ಲೇ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಡಿಸ್ಪ್ಲೇ ಇದೆ ಅಂತ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಷ್ಟೇ ತುಂಬ ಚೆನ್ನಾಗಿ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿರುವಂಥದ್ದು. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡು ಅಷ್ಟೇ ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಆಗಿರುವಂಥ ವೆಹಿಕಲ್ಲು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸು ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು ವಿತ್ ಸನ್ರೂಫು. ನಾನು ಇನ್ನು ಒಳಗಡೆಯಿಂದನೂ ತೋರಿಸ್ತಾ ಇದ್ದೀನಿ, ವಿತ್ ಸನ್ರೂಫ್ ಬರ್ತಕ್ಕಂಥ ವೆಹಿಕಲ್. ಅಣ್ಣ ಬ್ರೀಜಾ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಬ್ರೀಜಾ ಬಂದು 19 ಮಾಡಲು ಸಿಂಗಲ್ ಓನರ್, ಬರೀ 27,000 ಓಡಿದೆ. ZA ಪ್ಲಸ್ ಅಂದ್ರೆ ಫುಲ್ ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಫುಲ್ ಟಾಪ್ ಅಂಡ್ ಮಾಡಲು ವಿತ್ ಪುಷ್ ಬಟನ್ ಸ್ಟಾರ್ಟ್ 2019 ಮಾಡಲು ಸಿಂಗಲ್ ಓನರ್, ಬರೀ 27,000 ಓಡಿದೆ. ಬರೀ 27,000 ಡ್ರಿವನ್ ಆಗಿರುವಂತ ವೆಹಿಕಲ್. ಆಕ್ಷನ್ ಫ್ರೀ ವೆಹಿಕಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲು, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಗಾಡಿ. ಇದು ಕೂಡ ಟೈರ್ ಕಂಡೀಷನ್ ನೋಡೋದಾದ್ರೆ 90% ಟೈರ್ ಇದೆ, ಅಪ್ ಟು 90% ಟೈರ್ ಇದೆ, ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಕಲರ್ ಬಂದು ಮೆರೂನ್ ಕಲರು, ತುಂಬಾ ಚೆನ್ನಾಗಿದೆ ಸರ್. ಇದು ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80-85% ತನಕ ಲೋನ್ ಕೂಡ ಮಾಡಿಸ್ಕೊಡೋಣ. ಗಾಡಿ ನೋಡಿ ಸರ್, ಬರೀ 27,000 ಓಡಿರೋದು ಅಂತಂದ್ರೆ ಶೋರೂಮ್ ಟೇಸ್ಟ್ ಅಲ್ಲೇ ಇರ್ತದೆ ಗಾಡಿ. ಶೋರೂಮ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ವೆಹಿಕಲ್, ಬರೀ 27,000 ಓಡಿರೋಂಥ ವೆಹಿಕಲ್. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು ವಿತ್ ಸಿಸ್ಟಮ್. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಪ್ರೀಮಿಯಂ ಸೀಟ್ ಕವರ್ಸ್ ಇರುವಂಥದ್ದು. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಟಾಪ್ ಆ್ಯಂಡ್ ವೆಹಿಕಲ್ ಇದು. ತುಂಬ ರೀಸನಬಲ್ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಬರೀ 27,000 ಡ್ರಿವನ್ ಆಗಿರುವಂಥ ವೆಹಿಕಲ್ ವಿತ್ ಶೋರೂಮ್ ಕಂಡೀಷನ್ ಅಲ್ಲಿ ಇರುವಂಥದ್ದು. ಅಣ್ಣ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಸರ್ ಇದು ಬಂದು 9,75,000, ಅದರಲ್ಲೂ ನೆಗೋಷಿಯಬಲ್ ಸರ್. 9,75,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಸರ್ ಇವಾಗ ಗಾಡಿ ತೋರಿಸ್ತಿರ್ತಕ್ಕಂಥ ವೆಹಿಕಲ್ ಆಲ್ಮೋಸ್ಟ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಏನೇ. ಮೀಟ್ರ್ ಕೂಡ ಗ್ಯಾರಂಟಿ ಇರುತ್ತೆ. ನಿಮಗೆ ಡೌಟ್ಸ್ ಇದ್ರೆ ನೀವು ಮೆಕ್ಯಾನಿಕ್ ಕರ್ಕೊಳ್ಳಿ, ಚೆಕ್ ಮಾಡಿಸ್ಕೊಳ್ಳಿ. ಶೋರೂಮಲ್ಲಿ ರೆಕಾರ್ಡ್ಸ್ ತೆಗೆಸ್ಕೊಂಡು ಆಮೇಲೆ ಬೇಕಾದ್ರೆ ವ್ಯಾಪಾರ ಮಾಡೋಣ ಸರ್. ನೀವು ಒಬ್ರಲ್ಲ ಅಂದ್ರೆ ಇಬ್ರು ಮೆಕ್ಯಾನಿಕ್ ನ ಕರ್ಕೊಂಡ್ ಬನ್ನಿ, ಗಾಡಿ ತೋರಿಸ್ಕೊಳ್ಳಿ, ಶೋರೂಮ್ ಎಲ್ಲ ಏನೇನಿದೆ ಡೀಟೇಲ್ಸ್ ನೋಡ್ಕೊಳ್ಳಿ, ಆಮೇಲೆ ಬಂದು ಸಿಟ್ಟಿಂಗ್ ಕೂತ್ಕೊಳ್ಳಿ, ವ್ಯಾಪಾರ ಮಾಡ್ಕೊಳ್ಳಿ. ಖಂಡಿತ ಸರ್, ಅಷ್ಟು ಗ್ಯಾರಂಟಿ ಕೊಡ್ತಾ ಇರೋವಂಥದ್ದು. ಇದರಲ್ಲಿ ಯಾವುದೇ ವೆಹಿಕಲ್, ನೀವು ಯಾವುದೇ ವೆಹಿಕಲ್ ತಗೊಂಡ್ರು ಅಷ್ಟೇ ಗ್ಯಾರಂಟಿ ಇರುತ್ತೆ. ನೀವು ಯಾವ್ದಾದ್ರೂ ಆಯ್ತು, ಮೆಕ್ಯಾನಿಕ್ ನ ಕರ್ಕೊಂಡ್ಬಂದು ಗಾಡಿನ ತೋರಿಸ್ಕೊಂಡು ನೀವು ಗಾಡಿನ ಪರ್ಚೇಸ್ ಮಾಡಬಹುದು. ಆನ್ ಟೇಬಲ್ ಕೂತ್ಕೊಂಡಾಗ ಸ್ಲೈಟ್ಲಿ ನೆಗೋಷಿಯಬಲ್ ಇದ್ದೇ ಇರುತ್ತೆ ವೀಕ್ಷಕ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಶಿಫ್ಟ್ ಡಿಸೈರ್ 2016 ಮಾಡಲು ಸಿಂಗಲ್ ಓನರ್, 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಅದರಲ್ಲೂ ಟಾಪ್ ಅಂಡ್ ವೇರಿಯಂಟ್, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಆಕ್ಷನ್ ಫ್ರೀ ವೆಹಿಕಲ್. ಓಡಿರೋದು ಬಂದು ಬರೀ 60,000, ಬರೀ 60,000 ಡ್ರಿವನ್ ಆಗಿರುವಂತ ವೆಹಿಕಲ್. 60,000 ಡ್ರಿವನ್ ಆಗಿರೋದು. ZXi ಟಾಪ್ ಅಂಡ್ ವೇರಿಯಂಟ್ ಪೆಟ್ರೋಲ್ ಗಾಡಿ. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಬಾಡಿ ಲೈನ್ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು ವಿತ್ ಅಲೈಸ್ ಬರ್ತಕ್ಕಂಥದ್ದು. 4x4 ಅದೇ ತರ ಇದೆ ಟೈರು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ವೆಲ್ ಮೇಂಟೈನ್ ಆಗಿರುವಂತ ಇಂಟೀರಿಯರ್ ವಿತ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡು ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಅಣ್ಣ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ?
ಸರ್ 495 ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಬಜಾರಲ್ಲಿ ಇದೆ ಬಂದು 5,50,000 ಹೇಳ್ತಾರೆ, ಬರೀ 4,95,000. ಅದ್ರಲ್ಲಿ 475 ಮಾಡಿ ಸರ್. 475ಗೆಲ್ಲ ಫೈನಲ್ ಆಗುತ್ತೆ. 475 ಮಾಡಿ ಸರ್. 475ಗೆಲ್ಲ ಫೈನಲ್ ಆಗುತ್ತೆ ವೀಕ್ಷಕರೇ. ಅದನ್ನು 5.5 ಲಕ್ಷ ಬಜಾರಲ್ಲಿ ನಡೀತಾ ಇರೋದು 4,75,000 ರೂಪಾಯಿಗೆ ಫೈನಲ್ ಆಗುತ್ತೆ ಸರ್. ಅದೇ ಫೈನಲ್, ಯಾಕೆಂದ್ರೆ ನಾನು ಬಜಾರ್ ರೇಟ್ ಹೇಳ್ತಾ ಇಲ್ಲ, ನಮ್ಮಲ್ಲೆಲ್ಲ ರೀಸನಬಲ್ ರೇಟೇ. ಗಾಡಿ ಚೆನ್ನಾಗಿದ್ದಾವೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ, ಮೀಟರ್ ಟ್ಯಾಂಪರಿಂಗ್ ಇರಲ್ಲ. ನೀವು ಚೆಕ್ ಮಾಡಿಸ್ಕೊಳ್ಳಿ, 1 ಸಾರಿ ಅಲ್ಲ 2 ಸಾರಿ ಚೆಕ್ ಮಾಡಿಸ್ಕೊಂಡು ನೀವು ಕುಂತ್ಕೊಳ್ಳಿ ಆನ್ ಟೇಬಲ್ ಮೇಲೆ ಮಾಡೋಣ. ಅಷ್ಟು 100% ಗ್ಯಾರಂಟಿ ಕೊಡ್ತಾ ಇರೋಂಥ ವೆಹಿಕಲ್ಗಳು, ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುತ್ತೆ. ಆ ಥರ ವೆಹಿಕಲ್ಗಳು ಇರೋದು ಇವ್ರ ಹತ್ರ. ಯಾವುದೂ ಅಷ್ಟೇ ಮೀಟರ್ ಟ್ಯಾಂಪರಿಂಗ್ ಆಗಲಿ, ಆಕ್ಸಿಡೆಂಟ್ ಆಗಿ ಯಾವುದೋ ಇದಾಗಿರೋದು, ಪೇಂಟ್ ರೀಪೇಂಟ್ ಮಾಡಿರೋದಾಗಲಿ ಯಾವುದೂ ಇರಲ್ಲ. ಯಾವುದೇ ನೀವು ವೆಹಿಕಲ್ ನೋಡಿದ್ರು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇರುತ್ತೆ. ಯಾವ ಕಂಪನಿ ಕಂಡೀಷನಲ್ಲಿ ಇರುತ್ತೋ ಅದೇ ಕಂಡೀಷನಲ್ಲಿ ನಿಮಗೆ ಗಾಡಿ ಕೊಡ್ತಾರೆ. 100% ಟ್ರಸ್ಟಬಲ್ ವೆಹಿಕಲ್ನ ಕೊಡ್ತಾರೆ. ಅಣ್ಣ, ಈ ಗಾಡಿ ಪ್ರೈಸು ಮತ್ತೆ ಡೀಟೇಲ್ಸ್ ಸರ್. ಇದು ಬ್ರಿಯೋ ಮ್ಯಾನ್ಯುವಲ್ ಗಾಡಿ ತುಂಬಾ ಚೆನ್ನಾಗಿದೆ. 13 ಮಾಡಲು, ಸೆಕೆಂಡ್ ಓನರ್, ಬರೀ 60,000 ಓಡಿದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಕೂಡ ಬರುತ್ತೆ. ಬರೀ 60,000 ಓಡಿರೋಂಥ ವೆಹಿಕಲ್, ಬರೀ 60,000 ಓಡಿದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅಣ್ಣ, ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ? 2,95,000 ನೆಗೋಷಿಯಬಲ್ ಮಾಡೋಣ ಬನ್ನಿ. ಬರೀ 2,95,000, ಅದರಲ್ಲೂ ನೆಗೋಷಿಯಬಲ್, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದೌದು. ಹಾಗೆ ವೀಕ್ಷಕರೇ, ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರೋವಂಥದ್ದು. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಬರ್ತಕ್ಕಂಥದ್ದು, 4x4 ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಬರ್ತಕ್ಕಂಥದ್ದು. ಹಾಗೆ ನೀವು ಇಂಟೀರಿಯರ್ ನೋಡಿದ್ರೆ, ಇಂಟೀರಿಯರ್ ನೋಡಿ. ಹಾಗೆ ಸಿಸ್ಟಮ್ ಕೂಡ ಇದೆ, ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡಿ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥ ವೆಹಿಕಲ್ಲು. ನೀವು ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಅಣ್ಣ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು ಕೂಡ ಬ್ರಿಯೋ, ಅದು ಬ್ಲೂ ಕಲರ್, ಇದು ರೆಡ್ ಕಲರ್. 2016 ಮಾಡಲು, ಸಿಂಗಲ್ ಓನರ್, 62,000 ಓಡಿದೆ. 2016 ಮಾಡಲು, ಸಿಂಗಲ್ ಓನರ್, ಬರೀ 62,000 ಡ್ರಿವನ್ ಆಗಿರುವಂತ, 62,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ವೆಹಿಕಲ್. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಸರ್, ಇದು ಬಂದು 4,05,000 ನೆಗೋಷಿಯಬಲ್ ಮಾಡೋಣ ಬನ್ನಿ ಸರ್. 4,05,000 ರೂಪಾಯಿ, ಅದರಲ್ಲೂ ನೆಗೋಷಿಯಬಲ್. ವೀಕ್ಷಕರೇ, ನೀವು ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂಥದ್ದು. 70 to 80% ಇರುವಂಥ ಟೈರು ವಿತ್ ಮ್ಯಾಗ್ ಬರ್ತಕ್ಕಂಥದ್ದು ಕೂಡ. ಬ್ಯಾಕ್ ಸೈಡ್ ಟೈರ್ ಕೂಡ ನೋಡ್ತಾ ಇರ್ಬೋದು, ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥ ವೆಹಿಕಲ್ಲು. ಒಂದು ಚಿಕ್ಕ ಪುಟ್ಟ ಸ್ಕ್ರಾಚು, ಡೆಂಟು ಇಲ್ದೆಲ್ಲ ಇರುವಂಥ ವೆಹಿಕಲ್ಲು. ತುಂಬಾ ರೀಸನಬಲ್ ಪ್ರೈಸಿಗೆ ಕೊಡ್ತಾ ಇದ್ದಾರೆ. ಅದನ್ನು ಆನ್ ಟೇಬಲ್ ಕುತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ವಿಷಯ. ಅಣ್ಣ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಜಸ್ಟ್ ಇವಾಗ ತಾನೇ ಬಂತು. 2017 ಮಾಡಲು, ಸಿಂಗಲ್ ಓನರ್, VXI ಆಪ್ಷನಲ್. ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಡಿರೋದು ಬಂದು ಬರೀ 23,000. 2017 ಮಾಡಲು, ಸಿಂಗಲ್ ಓನರ್, ಬರೀ 23,000 ಡ್ರಿವನ್ ಆಗಿರುವಂತ ವೆಹಿಕಲ್. ಗಾಡಿ ಹೇಗಿದೆ ನೋಡಿ ಸರ್. 23,000 ಓಡಿರೋದು ಗಾಡಿ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ 90-95% ಟೈರ್ ಕಂಡೀಷನ್ ಇದೆ. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೀವು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂತ ವೆಹಿಕಲ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ, ಇಂಟೀರಿಯರ್ ಮಾತ್ರ ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತದೆ. ಇನ್ನೂ ಒಂದ್ಸಾರಿ ಹೇಳಿ ಸರ್. ಬರೀ 23,000 ಓಡಿರ್ತಕ್ಕಂಥ ಗಾಡಿ. ಅಣ್ಣ, ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಇದು ಬಂದು 5,75,000 ನೆಗೋಷಿಯಬಲ್ ಮಾಡ್ಕೊಡೋಣ. 5,75,000, ಅದರಲ್ಲೂ ನೆಗೋಷಿಯಬಲ್ ಖಂಡಿತ ಮಾಡ್ಕೊಡೋಣ. ಗಾಡಿ ನೋಡಿ ಸರ್, ಬರೀ 23,000 ಓಡಿರೋ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ 80-85% ಕೂಡ ಲೋನ್ ಕೂಡ ಮಾಡಿಸ್ಕೊಡೋಣ. ಮತ್ತೆ ನಿಮ್ಗೆ ಎಲ್ಲೂ ಅಷ್ಟೇ, ನೀವು ಗಾಡಿ ನೋಡ್ತಾ ಇದ್ರೆ ಡೆಂಟು, ಸ್ಕ್ರಾಚು ಏನು ಇಲ್ಲ ಸರ್. ಬಜಾಜ್ 6 ಲಕ್ಷ ಹೇಳ್ತಾರೆ ಸರ್. 5,75,000, ಅದರಲ್ಲೂ ನೆಗೋಷಿಯಬಲ್. 6 ಲಕ್ಷ ಇರುವಂತ ವೆಹಿಕಲ್, 5,75,000, ಅದರಲ್ಲೂ ನೆಗೋಷಿಯಬಲ್ ಇರುವಂತದ್ದು. ಗಾಡಿ ನಂಬರ್ ಪ್ಲೇಟ್ ನೋಡಿ ವೀಕ್ಷಕರೇ, 2,999. ಈ ಗಾಡಿ ನಂಬರ್ ಪ್ಲೇಟಿಗೆನೆ ನೀವು ಒಂದು 20,000, 30,000, 50,000 ಕೊಡ್ತಿದ್ದಾರೆ. ಆ ತರ ಫ್ಯಾನ್ಸಿ ಆಗಿರುವಂತ ನಂಬರು, ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಅಣ್ಣ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಪುಂಟೋ 2012 ಮಾಡಲು, ಸಿಂಗಲ್ ಓನರ್, 86,000 ಓಡಿದೆ. ಡೀಸೆಲ್ ಗಾಡಿ. 2012 ಮಾಡಲು, ಸಿಂಗಲ್ ಓನರ್, ಬರೀ 86,000 ಡ್ರಿವನ್ ಆಗಿರುವಂತ ವೆಹಿಕಲ್, ಫಿಯಟ್ ಪುಂಟೋ. ಅದರಲ್ಲೂ ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಕೂಡ ಒಂದು ರೌಂಡ್ ವಾಶ್ ಮಾಡಿಸ್ಬಿಟ್ರೆ
ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಬಂದು 1,85,000 ನೆಗೋಷಿಯಬಲ್. ಇದು ಬರೀ 1,85,000 ರೂಪಾಯಿ, ಅದರಲ್ಲೂ ನೆಗೋಷಿಯಬಲ್ ಇರುವಂತದ್ದು. ಫುಲ್ಲು ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ವಿತ್ ಡೀಸೆಲ್ ವೆಹಿಕಲ್ ಇದು. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಒಂದು 60 to 70% ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಹಾಗೆ ನೀವು 175 ಮಾಡಿ ಸರ್. ಇಂಟೀರಿಯರ್ ಬಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ. 175ಗೆಲ್ಲ ಆಗೋಗುತ್ತೆ. 1,75,000 ರೂಪಾಯಿಗೆ ಈ ವೆಹಿಕಲ್. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ಅಷ್ಟೇ ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಮಾಡಿರೋದು. ಬರೀ 1,75,000 ರೂಪಾಯಿಗೆ ನೀವು ಒಂದು ಬುಲೆಟ್ ತಗೊಂತೀನಿ ಅಂದ್ರೂ ಇದಕ್ಕಿಂತ ಜಾಸ್ತಿ ಕೊಡ್ಬೇಕಾಗತ್ತೆ. ಅಂತದ್ರಲ್ಲಿ 4 ವೀಲರ್ ಕೊಡ್ತಾ ಇದ್ದಾರೆ, ಫಿಯಟ್ ಪುಂಟೋ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಎರ್ಟಿಗಾ 7 ಸೀಟರ್, 2017 ಮಾಡಲು, ಸಿಂಗಲ್ ಓನರು, VXI ಆಪ್ಷನಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ. ಓಡಿರೋದು ಬಂದು 92,000 ಕಿಲೋಮೀಟರ್ ಓಡಿದೆ ಸರ್. 92,000 ಡ್ರಿವನ್ ಆಗಿರುವಂತದ್ದು. 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಇರುತ್ತೆ ಗಾಡಿ ಬಂದು ಪರ್ಪಲ್ ಕಲರ್ ಆಗಿರುತ್ತೆ. ಒಂದೇ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಶೋರೂಮ್ ಟೇಸ್ಟ್ ಅಲ್ಲಿ ಇದೆ. ಒಂದು ರೌಂಡ್ ಇಂಟೀರಿಯರ್ ಕೂಡ ಹಾಗೆ 70 to 80% ಇರುವಂತ ಟೈರ್ ಕಂಡೀಷನ್ ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತಾಡೋಗೆ ಇಲ್ಲ ವೀಕ್ಷಕರೇ. ವಿತ್ ಸಿಸ್ಟಮ್ ಬರುತ್ತೆ. ನೀವು ಹಾಗೆ ಸೀಟ್ಸ್ ನೋಡ್ತಾ ಇರ್ಬೋದು, ಲೆದರ್ ಸೀಟ್ ಕವರ್ಸು ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋವಂಥದ್ದು. ಹಾಗೆ ನೀವು ಮಿಡ್ಲಲ್ಲಿ ನೋಡ್ತಾ ಇರ್ಬೋದು, ಅದು ಚೆನ್ನಾಗಿದೆ. ಹಾಗೆ ನೀವು ಬ್ಯಾಕ್ ಸೈಡ್ ಹೋದ್ರೆ ಬ್ಯಾಕ್ ಸೈಡು ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥ ವೆಹಿಕಲ್. 7 ಸೀಟರು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಫುಲ್ಲಿ ಲೋಡೆಡ್ ವೆಹಿಕಲ್. ಅಣ್ಣ ಇದ್ರದ ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಒಂದು 6,95,000, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡೋಣ. ಒಂದು 695, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ ಲೋನ್ ಅಂತೂ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಇದಕ್ಕೂ 80 to 90% ಲೋನ್ ಕೂಡ ಆಗುತ್ತೆ. ನೀವು ಈ 7 ಸೀಟರು ಒಂದು ದೊಡ್ಡ ಫ್ಯಾಮಿಲಿಗೆ ಹೇಳಿ ಮಾಡಿಸಿದಂಥ ವೆಹಿಕಲ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಬಜಾರಲ್ಲಿ 7 ಚಿಲ್ಲರೆ ಇದೆ. 695ಕ್ಕೆಲ್ಲ ಇದಾಗುತ್ತೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್, ಕ್ವಿಡ್ 18 ಮಾಡಲು, ಸೆಕೆಂಡ್ ಓನರ್, 2018 ಮಾಡಲು, ಸೆಕೆಂಡ್ ಓನರ್, 18 ಮಾಡಲು, ಸೆಕೆಂಡ್ ಓನರ್, RXL, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಪರ್ ಲೀಟರ್. ಹೌದು ಸರ್. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2,65,000 ನೆಗೋಷಿಯಬಲ್. 2,65,000 ಅದರಲ್ಲೂ ನೆಗೋಷಿಯಬಲ್. 18 ಮಾಡಲು ಸರ್, ಸೆಕೆಂಡ್ ಓನರ್ ವೆಹಿಕಲ್. ಅದ್ರ 70 to 80% ಇದೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ ಲೋನ್ ಮಾಡಿಸ್ಕೊಡೋಣ. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಂತೂ ನೀಟ್ ಅಂಡ್ ಕ್ಲೀನ್ ಆಗಿ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಷ್ಟೇ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇರುವಂಥದ್ದು. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥ ವೆಹಿಕಲ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಅಣ್ಣ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಸರ್, 2,65,000, ಅದರಲ್ಲೂ ನೆಗೋಷಿಯಬಲ್. 2,65,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡೋಣ.